ಅತ್ತೆ, ನಿಮ್ಮನ್ನು ನೋಡೋದಕ್ಕೆ ರಿಷಿ ಬಂದಿದ್ದಾನೆ. ರಿಷಿನ? ಅವನು ಯಾಕೆ ಬಂದ? ಅವನು ಯಾಕೆ ಬಂದಿದ್ದಾನೋ ಗೊತ್ತಿಲ್ಲ. ನಾನು ಎಷ್ಟೇ ತಡೆದ್ರು ನಿಮ್ಮ ಹತ್ರ ಮಾತಾಡಲೇಬೇಕು ಅಂತ ಹೇಳ್ತಿದ್ದಾನೆ. ಅವನು ಏನಾದರೂ ಮಾತಾಡಲಿ, ನೀವೇನು ಮಾತಾಡಬೇಕು ಅನ್ನೋದು ನಿಮಗೆ ನೆನಪಿದೆ ತಾನೆ? ಒಂದು ವೇಳೆ ಅವನ ಮುಂದೆ ನೀವು ಮೊಂಬತ್ತಿ ಥರ ಕರ್ಗೋದ್ರೆ ಆಮೇಲೆ ಕತ್ಲಾಗೋದು ನಿಮ್ಮ ಮುದ್ದಿನ ಮೊಮ್ಮಗಳು ಕಮಲಿ ಜೀವನ. ನೆನಪಿದೆ. ಬನ್ನಿ ಕೆಳಗಡೆ. ರಿಷಿ ಯಾಕೆ ಬಂದಿದ್ದಾನೆ? ನನ್ನ ಹತ್ರ ಏನು ಮಾತಿರ್ಬೋದು? ರಿಷಿ, ಅಜ್ಜಿ ಬರ್ತಿದ್ದಾರೆ. ಅಷ್ಟೊತ್ತಿಗೆ ಜ್ಯೂಸ್ ಏನಾದರೂ ಹೇಳ? ಪರವಾಗಿಲ್ಲ ಆಂಟಿ, ಅಜ್ಜಿ ಹತ್ರ ಮಾತಾಡೋವರೆಗೂ ನಂಗೆ ಸಮಾಧಾನ ಇಲ್ಲ. ಅಜ್ಜಿ, ಹೇಗಿದ್ದೀರಾ ಅಜ್ಜಿ? ಬಂದ ವಿಷಯ ಏನು ಅಂತ ಹೇಳಕ್ ಹೇಳು. ಅಜ್ಜಿ, ಈ ವಿಷಯನ ಕಮಲಿ ಅವರು ಈಗಾಗಲೇ ನಿಮ್ಮ ಹತ್ರ ಡಿಸ್ಕಸ್ ಮಾಡಿದ್ದಾರೆ. ಅದಕ್ಕೇನೀಗ? ಇವತ್ತು ನಮ್ಮ ಮನೇಲಿ ಬಾಲಕೃಷ್ಣನ ತೊಟ್ಲಿಗೆ ಹಾಕೋ ಶಾಸ್ತ್ರ ಇಟ್ಕೊಂಡಿದ್ದೀವಿ. ಕಮಲಿ ಅವ್ರಿಗೆ ತಾಯಿ ಇಲ್ಲ, ತಂದೆ ಇದ್ರೂ ಹತ್ರ ಇಲ್ಲ. ಕಮಲಿ ಅವರು ತುಂಬ ಪ್ರೀತಿಸೋದು, ತುಂಬ ಹಚ್ಕೊಂಡಿರೋದು, ತುಂಬ ಗೌರವಿಸೋದು ನಿಮ್ಮನ್ನ. ಅವ್ರ ತಾಯಿ ಆಗ್ತಿರೋ ಈ ಸಮಯದಲ್ಲಿ ತವ್ರ ಮನೆಯವರು ಜೊತೆಗಿದ್ರೆ ತುಂಬಾನೇ ಖುಷಿ ಪಡ್ತಾರೆ. ಈಗ ಅವ್ರು ಎಷ್ಟೇ ಸಂಭ್ರಮದಲ್ಲಿದ್ರು ನೀವು ಅವ್ರ ಜೊತೆ ಇಲ್ಲ ಅನ್ನೋ ಕೊರಗು ಅವ್ರು ಕಾಡ್ತಿದೆ ಅಜ್ಜಿ. ಅವ್ರು ತುಂಬಾನೇ ಪ್ರೀತಿ ಮಾಡೋ ಅಜ್ಜಿ ಈ ಸಂದರ್ಭದಲ್ಲಿ ಅವ್ರ ಜೊತೆ ಇಲ್ಲ ಅನ್ನೋ ನೋವು ಅವ್ರಿಗೆ ತುಂಬ ಇದೆ. ನಿಮ್ಮ ಪ್ರೀತಿ ಅವ್ರಿಗೆ ಸಿಗ್ತಿವಲ್ಲ ಅಂತ ದುಃಖ ಇದೆ. ನನಗೆ ಗೊತ್ತಜ್ಜಿ, ನನ್ನ ಮೇಲೆ ನಿಮಗೆ ತುಂಬಾನೇ ಸಿಟ್ಟಿದೆ ಅಂತ. ಆದರೆ ನಾನು ಯಾವುದೇ ರೀತಿಲೂ ತಪ್ಪು ಮಾಡಿಲ್ಲ ಅಜ್ಜಿ. ಆ ಸತ್ಯ ನಿಮಗೆ ಗೊತ್ತಾಗೋವರೆಗೂ ನನ್ನ ಮೇಲೆ ಕೋಪ ಸಾಧಿಸಿ ನಾನು ಸಹಿಸ್ಕೋತೀನಿ. ಆದರೆ ನನ್ನ ಮೇಲಿರೋ ಸಿಟ್ಟಿಗೆ ಕಮಲಿಯವ್ರಿಗೆ ಯಾಕಜ್ಜಿ ಈ ಶಿಕ್ಷೆ? ಅವ್ರು ನಿಮ್ಮನ್ನು ತುಂಬ ಹಚ್ಕೊಂಡಿದ್ದಾರೆ. ನೀವು ಅವ್ರ ಹತ್ರ ಮಾತಾಡದೆ ಇರೋದಕ್ಕೆ ತುಂಬ ದುಃಖ ಪಡ್ತಿದ್ದಾರೆ. ಅವ್ರ ತಾಯಿ ಆಗ್ತಿರೋ ಈ ಸಂದರ್ಭದಲ್ಲಿ ಅವ್ರು ಇಷ್ಟೊಂದು ನೊಂದ್ಕೊಂಡಿರೋದು ನನ್ನ ಕೈಲೂ ಸಹಿಸ್ಕೊಳಕ್ಕಾಗ್ತಿಲ್ಲ ಅಜ್ಜಿ. ಅದಕ್ಕೆ ಅಜ್ಜಿ, ಕಮಲಿ ಅವ್ರ ಮೇಲಿರೋ ಸಿಟ್ಟನ್ನ ಮರೆತು ನಮ್ಮ ಮನೆಗೆ ಬರಲೇಬೇಕು. ಬರ್ತೀರಲ್ವಾ?
ಮನಸ್ಸಲ್ಲೂ ಇನ್ನೊಬ್ರಿಗೆ ಕೆಟ್ಟದನ್ನ ಬಯಸೋರಲ್ಲ ಕಮಲಿ ಅವರು. ತಮಗೆ ಕೆಟ್ಟದಾದ್ರೂ ಪರವಾಗಿಲ್ಲ, ಇನ್ನೊಬ್ರಿಗೆ ಒಳ್ಳೇದನ್ನೇ ಬಯಸ್ತಾರೆ. ಇಂಥ ಒಳ್ಳೆ ಮನಸ್ಸಿರೋರ್ಗೆ ನೋವು ಆಗಬಾರ್ದು ಅಂತ ಅಷ್ಟೇ ನಾನಿಲ್ಲಿಗೆ ಬಂದಿರೋದು. ಹೇಗಾದರೂ ನಿಮ್ಮನ್ನ ನಮ್ಮನೆಗೆ ಕರ್ಕೊಂಡು ಹೋಗಿ ಕಮಲಿ ಅವ್ರ ಮುಖದಲ್ಲಿ ನಗು ನೋಡಬೇಕು. ನಿಮ್ಮನ್ನ ಕೈ ಮುಗಿದು ಕೇಳ್ಕೊಂತೀನಿ ಅಜ್ಜಿ. ನಮ್ಮನೆಗೆ ಬನ್ನಿ. ನಿಮ್ಮ ಮೊಮ್ಮಗಳಿಗೋಸ್ಕರ ಆದರೂ ಬನ್ನಿ ಅಜ್ಜಿ. ನೀವು ಬಂದರೆ ಕಮಲಿ ಅವ್ರಿಗೆ ಅದೇ ಸಂಭ್ರಮ. ನೀವು ಅವ್ರ ಜೊತೆ ಒಂದೆರಡು ಮಾತಾಡಿದ್ರೆ ಅದೇ ಅವ್ರಿಗೆ ಆಶೀರ್ವಾದ. ಪೂಜೆ ಸಮಯದಲ್ಲಿ ಅವ್ರ ಜೊತೆ ನೀವಿದ್ರೆ ಅದೇ ಶ್ರೇಯಸ್ಸು. ಪ್ಲೀಸ್ ಅಜ್ಜಿ, ನಮ್ಮ ಮನೆಗೆ ಬನ್ನಿ. ಬಂದೇ ಬರ್ತೀರಾ ಅಂತ ನಾನು ನಂಬಿದ್ದೀನಿ ಅಜ್ಜಿ. ನಿಮಗೋಸ್ಕರ ಕಾಯ್ತಿರ್ತೀನಿ. ಪರವಾಗಿಲ್ಲ, ತೊಂದರೆ ಇಲ್ಲ. ಆಯ್ತು, ನೀವು ತಗೊಂಡ್ ಬನ್ನಿ. ಓಕೆ, ಬಾಯ್. ಹಾಯ್ ತಾರಾ, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ಸ್ ಕಣೆ. ಅಲ್ಲ, ನೀವೆಲ್ಲ ಎಷ್ಟೊತ್ತಿಗ್ರೆ ಬರೋದು? ಬೇಗ ಬಾ ಅಂತ ಹೇಳಿರ್ಲಿಲ್ವಾ? ಆಯ್ತು ಬಿಡಿ, ಇನ್ಮೇಲೆ ನಿಮ್ಮನೆ ಫಂಕ್ಷನ್ಗಳಿಗೆ ನಾನು ಲೇಟ್ ಆಗೇ ಬರ್ತೀನಿ. ಸಿಟ್ ಮಾಡ್ಕೋಬೇಡ ತಾರಾ. ಮತ್ತೆ ನೀವ್ ಗೆಸ್ಟ್ಗಳ ತರ ಈಗ ಬಂದ್ರೆ ಸಿಟ್ಟು ಬರ್ದೇ ಇರತ್ತಾ? ನನ್ ರೆಡಿ ಆಗಿ ಹೊರಡೋ ಟೈಮ್ಗೆ ನನ್ ಮಗ ಸೊಸೆ ಬಂದ್ರು. ಮೊದ್ಲೇ ಹೇಳೋದಲ್ವಾ, ನ್ಯಾಷನಲ್ ಕಬಡ್ಡಿ ಪ್ಲೇಯರ್ ಕಮಲಿನ ಮೀಟ್ ಮಾಡಕ್ಕೆ ನಾವು ಬರ್ತಿದ್ವಿ ಅಂತ ಹೇಳಿದ್ರು. ಸರಿ, ಬರೋದಿದ್ರೆ ಲೀವ್ ಹಾಕ್ ಬನ್ನಿ ಅಂತ ಹೇಳ್ದೆ. ಅವ್ರು ಎಷ್ಟೊಂದ್ ಲೀವ್ ಟ್ರೈ ಮಾಡಿದ್ರು ಕಣೆ, ಆದ್ರೆ ಲೀವೇ ಸಿಗ್ಲಿಲ್ಲ. ಸರಿ ಅಂತ ಇವ್ರು 3 ಜನ ನಾನೇ ಪಿಕ್ ಮಾಡ್ಕೊಂಡ್ ಬಂದೆ. ಬರೋಷ್ರೊಳಗೆ ಎಷ್ಟೊತ್ತಾಯ್ತು. ಸಾರಿ ಕಣೆ. ಸರಿ ಅಮ್ಮ, ಇವಾಗ ಬಂದಿದೀವಲ್ಲ, ಅದೇನ್ ಮಾಡ್ಬೇಕು ಅಂತ ಹೇಳು, ಮಾಡ್ಕೊಡ್ತೀವಿ. ನೀವೇನು ಮಾಡಬೇಡಿ, ಆರಾಮಾಗಿ ಜ್ಯೂಸ್ ಕುಡಿದು ರೆಸ್ಟ್ ಮಾಡಿ. ಎಲ್ಲ ಕೆಲಸ ನಾವು ನೋಡ್ಕೋತೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು ರಚನಾ. ರಚನಾ, ನೀನ್ ಮದ್ವೆ ಆದ್ಮೇಲೆ ನಿನ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ತಾರಾ, ಮದ್ವೆ ಆದ್ಮೇಲೆ ನಿನ್ ಮಗಳು ಅದೆಷ್ಟು ಬೇಗ ಜವಾಬ್ದಾರಿ ಕಲ್ತ್ಕೊಂಡಿದ್ದಾಳೆ. ಮತ್ತೆ ಯಾರು ಇವಳು? ನನ್ ಮಗಳಲ್ವಾ? ರಚನಾ ಮದ್ವೆಗೆ ನೀನು ಹೋಗಕ್ಕಾಗ್ದೇನೆ ಸಿಂಪಲ್ ಆಗಿ ದೇವಸ್ಥಾನದಲ್ಲಿ ನಡೆದೋಯ್ತು ಅಂತ ಗೊತ್ತಾಯ್ತು ಕಣೆ. ನನ್ಗೆ ಅದನ್ನ ಕೇಳಿ ತುಂಬಾ ಬೇಜಾರಾಯ್ತು. ಹುಡುಗನು ನಿಮ್ ಲೆವೆಲ್ಗಿಲ್ಲ ಅಂತ ಗೊತ್ತಾಯ್ತು, ಆದ್ರೆ ಯಾರನ್ನೂ ಆಸ್ತಿ ಅಂತಸ್ತಿಂದ ಹಳಿಬಾರ್ದು ಅಂತ ನಿಮ್ ಸೊಸೆ ಕಮಲಿ ನೋಡಿ ಗೊತ್ತಾಯ್ತು. ಹಳ್ಳಿಯಿಂದ ಬಂದು ಚೆನ್ನಾಗಿ ಓದಿದ್ದು ಅಲ್ಲದೆ ಕಬಡ್ಡಿ ಆಡಿ ನಮ್ಮ ರಾಜ್ಯಕ್ಕೆ ಒಳ್ಳೆ ಹೆಸರು ತಂದ್ಬಿಟ್ಲು. ಒಟ್ನಲ್ಲಿ ನಿನ್ ಮಕ್ಕಳು ಹಳಿಯ ಸೊಸೆನ ನೋಡಿದ್ರೆ ನನ್ಗೆ ಖುಷಿ ಆಗ್ತಿದೆ ಕಣೆ. ಅವರು ನಿನ್ಗೆ ಹೆಮ್ಮೆ ಆಗೋ ತರ ಬದುಕ್ತಿದ್ದಾರೆ. ನೀನ್ ತುಂಬಾ ಲಕ್ಕಿ ಕಣೆ ತಾರಾ.
ಸರಿ ಬನ್ನಿ ಒಳಗೆ. ಸರ್, ಕಮಲಿ ಅವರೇ, ನಾನು ನಿಮ್ಗೆ ಸರ್ಪ್ರೈಸ್ ಮಾಡಬೇಕು ಅಂತ ಬಂದ್ರೆ ನೀವು ಕಂಡುಹಿಡಿದ್ಬಿಟ್ರಲ್ಲ, ಹೇಗೆ ಗೊತ್ತಾಯ್ತು? ನನ್ನ ಕೈ ನನಗೆ ಗೊತ್ತಾಗಕ್ಕಿಲ್ವ ಸರ್? ಸರ್, ನಿಮ್ಮ ತವ ನಾನು ಹೊಸಿ ಮಾತಾಡಬೇಕು. ಕಮಲಿ ಅವರೇ, ನೀವೇನೇ ಹೇಳೋದಿದ್ರು ಆಮೇಲೆ ಹೇಳಿ. ಈಗ ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಡಿಸ್ಕಸ್ ಮಾಡಬೇಕು. ಬನ್ನಿ 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 ಬನ್ನಿ. ನಮ್ಮ ಹುಟ್ಟೋ ಮಗುಗೆ ಒಂದು ಹೆಸರನ್ನ ಫೈನಲೈಸ್ ಮಾಡಿದ್ದೀನಿ. ನಾನೀಗ ಬೋರ್ಡ್ ಮೇಲೆ ಬರೀತೀನಿ, ಹೇಗಿದೆ ಅಂತ ಹೇಳಬೇಕು. ನೋಡಿ ಹೇಗಿದೆ ಅಂತ ಹೇಳಿ. ನನ್ನ ನಿಮ್ಮ ಹೆಸರು ಸೇರಿಸಿದ್ರೆ ಈ ಹೆಸರಾಗತ್ತೆ ರಿಷಿಕಾ. ರಿಷಿ ಕಮಲಿ. ಕಮಲಿ ಅವರೇ, ರಿಷಿ ಇಲ್ಲದೆ ಕಮಲಿ ಅವರಿಲ್ಲ, ಕಮಲಿ ಅವರಿಲ್ಲದೆ ಈ ರಿಷಿ ಇಲ್ಲ. ಸೊ ನಮ್ಗೆ ಹುಟ್ಟೋ ಮಗುಗೆ ರಿಷಿಕಾ ಅಂತ ಹೆಸರು. ಇಷ್ಟ ಆಯ್ತಾ? ಕಮಲಿ ಅವರೇ, ಯಾಕೇನು ಮಾತಾಡ್ತಿಲ್ಲ? ಹಾ, ನನಗೆ ಗೊತ್ತಾಯ್ತು. ರಿಷಿಕಾ ಅಂತ ಹೆಸರು ಫೈನಲೈಸ್ ಮಾಡಿ ಒಂದು ವೇಳೆ ಹುಟ್ಟೋ ಮಗು ಗಂಡಾಗೋದ್ರೆ ಅಂತನಾ? ನನ್ನ ಹತ್ರ ಅದಕ್ಕೊಂದು ಐಡಿಯಾ ಇದೆ. ಹೇಗಿದೆ ಕಮಲಿ ಅವರೇ, ಚೆನ್ನಾಗಿದ್ಯಾ? ಚೆನ್ನಾಗಿದೆ ಸರ್. ನನಗೆ ಗೊತ್ತು ನಿಮಗೆ ಗಂಡು ಮಗುನೇ ಇಷ್ಟ ಅಂತ. ಯೂಶಲಿ ಅಮ್ಮಂದಿರಿಗೆ ಗಂಡು ಮಗುನೇ ಇಷ್ಟ ಆಗತ್ತೆ, ಅಪ್ಪಂದಿರಿಗೆ ಹೆಣ್ಮಗು ಇಷ್ಟ ಆಗತ್ತೆ. ನೋಡೋಣ ನಮಗೆ ಯಾವ ಮಗು ಹುಟ್ಟುತ್ತೆ ಅಂತ. ರಿಷಿ, ಕಮಲಿ ಅವರೇ, ಅಮ್ಮ ಕರೀತಿದ್ದಾರೆ, ನೀವು ಬೇಗ ರೆಡಿಯಾಗಿ ಬಂದ್ಬಿಡಿ, ನಾನು ಕೆಳಗೆ ಹೋಗಿರ್ತೀನಿ. ಕಮಲಿ ಅವರೇ, ಇಷ್ಟು ದಿನ ನಿಮ್ಮನ್ನು ತಪ್ಕೊಂಡಾಗ ನಾನು ನೀವು ಇಬ್ಬರೇ ಇರೋ ಪ್ರಪಂಚ ಕಾಣಿಸ್ತಿತ್ತು. ಆದರೆ ಈಗ 3 ಜನ, ನಾನು, ನೀವು, ನಮ್ಮ ಪುಟ್ಟು ಪಾಪು. ಬೇಗ ರೆಡಿಯಾಗಿ ಬಂದ್ಬಿಡಿ. ದೇವ್ರೆ, ನನ್ಗೆ ಯಾಕೆ ಶಿಕ್ಷೆ? ಬಾಯಿ ತುದಿಗೆ ಬಂದು ನಿಂತಿರೋ ಸತ್ಯನ ನನ್ಗೆ ಒಳಗಾಯ್ತಿಲ್ವಲ್ಲ. ಸರ್ ಕಟ್ಕೊಂಡಿರೋ ಈ ಕನ್ಸು ನಾನ್ ದಿಟ ಹೇಳ್ದಂಗೆ ತಡೀತೈತೆ. ಆದ್ರೆ 7 ದಿವಸ ಅಂತ ಹಿಂಗ್ ಮುಚ್ಚಿಡ್ಲಿ? ಇಲ್ಲ, ನಾನ್ ಸತ್ಯನ ಹೇಳಲೇಬೇಕು. ಸರ್, ನಾನು ನಿಮ್ ತವ ಸತ್ಯ ಹೇಳ್ತೀನಿ ಸರ್, ಹೇಳ್ತೀನಿ. ಅಜ್ಜಿ, ನೀವ್ಯಾಕೆ ರೆಡಿ ಆಗ್ತಾ ಇದ್ದೀರಾ? ನಾನು ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ. ಓ, ರಿಷಿ ಬಂದು ಕರ್ದ ಅಂತ ಹೊರಟೇ ಬಿಡೋದಾ? ಯಾಕೆ, ಎಲ್ಲ ಮರ್ತೋಯ್ತಾ ನಿಮಗೆ?
ನನಗೆ ನೆನಪಿದೆ, ನನ್ನ ಮೊಮ್ಮಗಳ ಜೀವ ನಿನ್ನ ಕೈಲಿದೆ ಅಂತ ನನಗೆ ಗೊತ್ತಿದೆ. ಹಾಗೆ ನನ್ನ ಕೈಲಿ ಏನೂ ಇಲ್ಲ ಅನ್ನೋದು ನಿನಗೆ ನೆನಪಿರಲಿ. ನನ್ನ ಮೊಮ್ಮಗಳ ಹೆಸರಲ್ಲಿದ್ದ ಆಸ್ತಿನೆಲ್ಲ ನೀವು ತಾಯಿ ಮಗಳು ಸೇರಿ ನಿಮ್ಮ ಹೆಸರಿಗೆ ಬರ್ಸ್ಕೊಂಡ್ರೆ, ಕೊನೆ ಪಕ್ಷ ನನ್ನ ಮೊಮ್ಮಗಳಿಗೆ ಪ್ರೀತಿನೂ ತೋರಿಸದೇ ಇರೋ ಹಾಗೆ ನನ್ನ ಸುತ್ತ ಭಯದ ಬೇಲಿ ಹಾಕಿದ್ದೀರಾ. ಈಗ ನನ್ನ ಕೈಲಿ ಕಮಲಿ ಕೊಡೋಕ್ಕಾಗೋದು ಒಂದೇ, ನನ್ನ ಆಶೀರ್ವಾದ. ಅದನ್ನು ಕೊಡಕ್ಕೆ ಹೋಗ್ತಾ ಇದ್ದೀನಿ. ನೀವು ತಡೆದ್ರೆ ಸರಿ ಇರಲ್ಲ. ಮಾಮ್, ವಾಟ್ ಇಸ್ ದಿಸ್ ಮಾಮ್? ಅಜ್ಜಿ ನಗ್ನಗ್ತಾ ಹೋಗಿ ಕಮಲಿಗೆ ಬ್ಲೆಸ್ ಮಾಡ್ಕೊಂಡ್ ಬಂದ್ರೆ ನಾವ್ ಇಷ್ಟ ದಿನ ಎಲ್ಲ ಮಾಡಿದ್ ವೇಸ್ಟ್ ಅಲ್ವಾ ಮಾಮ್? ಮಾತಾಡಿಯತ್ತೆ. ಹಾಗಾದ್ರೆ ಇಷ್ಟು ದಿನ ನಿಮ್ಮನ್ನ ನಾನು ಕಪಿ ಮುಷ್ಟಿಲಿ ಇಟ್ಕೊಂಡಿದ್ದು ಈಗ ನಿಮಗೆ ಇಷ್ಟ ಒಂದು ಕಡೆಗೆ ಹಾರು ಹೋಗೋದಕ್ಕ? ನೀವು ಅಲ್ಲಿಗೆ ಹೋಗಿ ಎಲ್ಲರ ಹತ್ರ ನಗ್ನಗ್ತಾ ಮಾತಾಡ್ತಿದ್ರೆ ಎಲ್ಲರ ತಲೆಯಲ್ಲೂ ಅನುಮಾನ ಹುಟ್ಟಲ್ವಾ ಅತ್ತೆ? ನೋಡು ಊರ್ಮಿಳಾ, ನಾನು ಏನು ಮಾಡಬೇಕು, ಎಲ್ಲಿ ಹೇಗಿರಬೇಕು ಅನ್ನೋ ಪ್ರಜ್ಞೆ ನನಗಿದೆ. ನನ್ನ ಮೊಮ್ಮಗ ರಿಷಿ ಬಂದು ನನ್ನ ಕಾಲಿಗೆ ಬಿದ್ದು ಬಾ ಅಂತ ಕೇಳ್ಕೊಂಡಿದ್ದಾನೆ. ನಾನು ಹೋಗದೆ ಇರೋದಕ್ಕಾಗೋದಿಲ್ಲ. ನಾನೀಗ ಅಲ್ಲಿಗೆ ಹೋಗ್ತೀನಿ. ನನ್ನ ಮೊಮ್ಮಗಳಿಗೆ ಮನಸಾರೆ ಆಶೀರ್ವಾದ ಮಾಡ್ಬಿಟ್ಟು ಬರ್ತೀನಿ. ಅದನ್ನು ತಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ವಾವ್, ತರ ನಿನ್ ಸೊಸೆ ಬೊಂಬೆ ತರ ಆಗಿದ್ದಾಳೆ. ಕಂಗ್ರಾಟ್ಸ್ ಕಮಲಿ, ನಿನ್ನ ಇಷ್ಟು ಹತ್ರದಿಂದ ನೋಡ್ತಾ ಇರೋದು ತುಂಬಾ ಖುಷಿ ಆಗ್ತಾ ಇದೆ. ನೀನೀಗ ಪ್ರೈಡ್ ಆಫ್ ಇಂಡಿಯಾ. ಹಾಗೆಲ್ಲ ಹೇಳ್ಬೇಡಿ, ಒಂಥರ ಮುಜುಗರ ಆಯ್ತೈತೆ. ನೋಡ್ರೆ, ಇಷ್ಟು ದೊಡ್ಡ ಅಚೀವ್ಮೆಂಟ್ ಮಾಡಿದ್ರು ಕಮಲಿಗೆ ಸ್ವಲ್ಪನೂ ಜಂಬ ಇಲ್ಲ. ತಾರಾ, ಎಂತ ಸೊಸೆನ್ ಪಡ್ಕೊಂಡಿದ್ಯಮ್ಮ ನೀನು. ಸಾಕು ಸಾಕು, ಸುಮ್ನಿರ್ರೆ. ಈ ತರ ಹೊಗ್ಳಿ ನನ್ನ ಸೊಸೆ ಮೇಲೆ ಕಣ್ಣು ಹಾಕ್ಬೇಡಿ ನೀವು. ಕಮಲಿ ದೇವತೆ ತರ ಕಾಣ್ತಿದ್ಯಾ. ಯಾರ ದೃಷ್ಟಿನೂ ನಿನ್ ಮೇಲೆ ಬೀಳ್ದೆ ಇಲ್ಲ. ಇವ್ರ ದೃಷ್ಟಿನೇ ಬಿದ್ದಿರತ್ತೆ. ಅಮರ್, ಅಮ್ಮ ಮತ್ತೆ ಕಮಲಿ ಒಟ್ಟಿಗೆ ಎಷ್ಟು ಖುಷಿ ಆಗಿರೋದು ನೋಡಿದ್ರೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಅಲ್ವಾ? ನನಗೂ ಅಷ್ಟೇ ಚಿನ್ನ. ನೀನೇನೋ ನನ್ನ ಮದುವೆ ಮಾಡ್ಕೊಂಡು ನನ್ನ ಜೊತೆ ಬಂದ್ಬಿಟ್ಟೆ, ಆದರೆ ಈ ಮನೇಲಿ ಮಗಳಿಲ್ಲ ಅನ್ನೋ ಕೊರಗನ್ನ ನನ್ನ ತಂಗಿ ತುಂಬ್ತಿದ್ದಾಳೆ. ನಿಜ. ತಾರಾ, ನಾವೇನು ನಿನ್ನ ಸೊಸೆ ಮೇಲೆ ಕಣ್ಣು ಹಾಕಲ್ಲಮ್ಮ. ಅವಳು ಗರ್ಭಿಣಿ ಹೆಂಗ್ಸ್ ಬೇರೆ, ಅವಳು ಚೆನ್ನಾಗಿರ್ಬೇಕು ಅನ್ನೋದೇ ನಮ್ಮ ಆಸೆ. ಸರಿ ಸರಿ, ನೀನು ಸ್ವಲ್ಪ ಈ ಕಡೆ ಬಾ, ನಾನು ಅವಳ ಜೊತೆ ಒಂದು ಸೆಲ್ಫಿ ತಗೋತೀನಿ. ತಗೋಬಾ ಅಮ್ಮ, ಯಾರು ಬೇಡ ಅಂದ್ರು. ನಿನ್ನ ಸೊಸೆ ಮುಂಚೆನೂ ಇಷ್ಟೇ ಚೆನ್ನಾಗಿದ್ಲು, ಆದರೆ ಈಗೇನೋ ಅವಳ ಮುಖದಲ್ಲಿ ವಿಶೇಷವಾದ ಕಳೆ ಬಂದಿದೆ ಕಣೆ. ಹೌದು ತಾರಾ, ಗರ್ಭಿಣಿ ಆಗಿದ್ದಾಗ ಮುಖದಲ್ಲಿ ಕಳೆ ಬರುತ್ತೆ ಅಂತಾರೆ. ಅದು 6 ತಿಂಗಳಾದ್ಮೇಲೆ ಇನ್ನೂ ಜಾಸ್ತಿ ಆಗುತ್ತೆ ಅಂತಾರೆ. ಆದರೆ ನಿನ್ನ ಸೊಸೆಗೆ ಈಗಲೇ ಕಳೆ ಬಂದಿದೆ ಅಮ್ಮ. ನನ್ನ ಸೊಸೆಯಿಂದ ನಮ್ಮ ಮನೆಗೆ ಕಳೆ ಬಂದಿದೆ ಕಣ್ರೆ.